ಕರ್ನಾಟಕ ಟಾಪ್ 20ಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿ ಇದೆ, ಬನ್ನಿ ನೋಡೋಣ. ಬೆಂಗಳೂರು ಹೊರವಲಯ ನೆಲಮಂಗಲದಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ. ನೆಲಮಂಗಲ ನಗರದ ಶ್ರೀ ಸಾಯಿ ಸನ್ನಿಧಿ ಫ್ಲಾಟ್ ಖಾಲಿ ಮಾಡಿಸಲು ವೃದ್ಧ ದಂಪತಿಗೆ ಮನೆ ಮಾಲೀಕ ಇನ್ನಿಲ್ಲದ ಹಿಂಸೆ ನೀಡಿದ್ದಾರೆ. ಕುಡಿಯುವ ನೀರು ಹಾಗೂ ಮನೆಯ ವಿದ್ಯುತ್ ಸಂಪರ್ಕ ಕಡಿತ ಮಾಡಿ ಮನೆ ಮಾಲೀಕ ಕ್ರೌರ್ಯವನ್ನ ಮೆರೆದಿದ್ದಾರೆ. ಸರ್ಕಾರದಿಂದ ಉಚಿತ ವಿದ್ಯುತ್ ಇದ್ದರೂ ಪವರ್ ಕಟ್ ಮಾಡಿ ವೃದ್ಧ ದಂಪತಿಯನ್ನ ಕಳೆದ 4 ದಿನಗಳಿಂದ ಕತ್ತಲಲ್ಲಿ ಕಳೆಯುವಂತೆ ಮಾಡಿದ್ದಾರೆ. ಕಳೆದ 10 ದಿನಗಳಿಂದ ನೀರಿನ ಸಂಪರ್ಕ ಕಡಿತಗೊಳಿಸಲಾಗಿದೆ. 11 ಲಕ್ಷ ಹಣಕ್ಕೆ ಲಿಂಗಪ್ಪ ಹಾಗೂ ವಸಂತ ದಂಪತಿ ಮನೆಯನ್ನ ಲೀಸ್ ಪಡೆದಿದ್ರು. ಆದರೆ ಮನೆಯ ಮೂಲ ಮಾಲೀಕ ವಿಶ್ವನಾಥ್ ಫ್ಲಾಟ್ ಮಾರಾಟ ಮಾಡಿ ನಾಪತ್ತೆಯಾಗಿದ್ರು. ಹೊಸ ಮಾಲೀಕ ವಿಜಯ್ ರಾಯ್ ಹಣ ಕೊಡದೆ ಮನೆ ಖಾಲಿ ಮಾಡುವಂತೆ ಕಿರುಕುಳವನ್ನ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಸುಮಾರು 40 ಮನೆಗಳಿರುವ ಅಪಾರ್ಟ್ಮೆಂಟ್ನಲ್ಲಿ ಅಮಾನವೀಯತೆ ಘಟನೆ ನಡೆದಿದೆ. ಪಬ್ಲಿಕ್ ಟಿವಿ ವರದಿ ಬಳಿಕ ಕರೆಂಟ್ ನೀರು ಪೂರೈಕೆ ಮಾಡಲಾಗಿದೆ. ಪಬ್ಲಿಕ್ ಟಿವಿಗೆ ವೃದ್ಧ ಮಹಿಳೆ ವಸಂತ ಧನ್ಯವಾದ ತಿಳಿಸಿದ್ದಾರೆ. ನಿವೇಶನ, ಮನೆ ಕೆಲಸ, ಲೋನ್ ಆಮಿಷ ಒಡ್ಡಿ ಲಕ್ಷ ವಸೂಲಿ ಮಾಡಿ ವಂಚಿಸಿ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿದ್ದ. ಈತನಿಂದ ಮೋಸ ಹೋದ ಜನರೀಗ ವ್ಯಕ್ತಿಯ ಮನೆ ಮುಂದೆ ಬಂದು ಗಲಾಟೆ ಮಾಡಿದ್ದಾರೆ. ರಾಜಾಜಿನಗರದ ಶ್ರೀಧರ್ ಎಂಬಾತ ಹಲವು ಜನರಿಗೆ ಮೋಸ ಮಾಡಿದ್ದ. ಆಗಸ್ಟ್ನಲ್ಲಿ ವಿಷ ಕುಡಿದು ಆತ್ಮಹತ್ಯೆಗೆ ಶರಣಾಗಿದ್ದ. ಬಳಿಕ ಮೃತ ಶ್ರೀಧರ್ ಮಗಳು ಮೋಸ ಹೋದವರಿಗೆ ಹಣ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು. ಆದ್ರೆ ಮನೆ ಬಳಿ ಮೋಸ ಹೋದವರು ಬರ್ತಾ ಇದ್ದಂತೆ ಶ್ರೀಧರ್ ಕುಟುಂಬಸ್ಥರು ಎಸ್ಕೇಪ್ ಆಗಿದ್ದಾರೆ. ಅಲ್ಲದೆ ಹಣ ಕೇಳಲು ಹೋದವರ ಮೇಲೆ ಶ್ರೀಧರ್ ಸಂಬಂಧಿಕ ಕೃಷ್ಣಮೂರ್ತಿ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಇನ್ನು ಗಲಾಟೆ ಜೋರಾಗ್ತಾ ಇದ್ದಂತೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ದೊಡ್ಡವರ ಜೊತೆಗೆ ತೆಗೆಸಿಕೊಂಡ ಫೋಟೋ ಇಟ್ಕೊಂಡು ಹಣ್ಣು, ತರಕಾರಿ, ಪೌರಕಾರ್ಮಿಕರು, ದೇವಸ್ಥಾನದ ಅರ್ಚಕರು, ಕಾರ್ಪೆಂಟರ್, ಪೇಂಟರ್ ಸೇರಿದಂತೆ ಹಲವರಿಗೆ ಶ್ರೀಧರ್ ವಂಚಿಸಿದ್ದ. ಸರ್ 11 ಲಕ್ಷ ಕೊಟ್ಟಿದ್ದೀವಿ. ನಾವು ಸೈಟ್ ತೋರಿಸಿದ್ರು, 11 ಲಕ್ಷ ಕೊಡ್ಸಿದ್ವಿ. ಅವ್ರು ಸಾಯಕ್ಕೆ ಮುಂಚೆ ದಿವಸನೇ ರಿಜಿಸ್ಟರ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ ಸರ್ ನಮ್ಮ ದುಡ್ಡವರು. ಅವರು ಇವಾಗ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲದೆ ನಾವು ದುಡ್ಡು ಖರ್ಚು ಮಾಡ್ತಾಯಿದ್ವಿ ಇದೇ ಉದ್ದೇಶಕ್ಕೇನೆ. ಅವರು ನಮ್ಮಂಥ ಅಮಾಯಕರ ದುಡ್ಡು ಇವ್ರಿಗೆ ಬೇಕಾ ಸರ್? ಅವ್ರ ಮನೆಯವ್ರು ನಮಗೆ ಗೊತ್ತಿಲ್ಲ ಅಂತಾರೆ ಸರ್. ಮನೆ ಒಳಗೆ ದುಡ್ಡು ತಂದು ಕೊಟ್ಟಿದ್ದು ನಾವು, ಅದನ್ನು ಮನೆ ಒಳಗೆ ಕೊಟ್ಟಿದ್ದು. ಅವ್ರ ಮಗ ಒಪ್ಕೊಂತಾನಿಲ್ಲ ಸರ್. ಅವ್ರ ಅಮ್ಮ, ಅವ್ನ ಹೆಂಡತಿ, ಅವ್ರ ಅಜ್ಜಿ ಗೊತ್ತು ಸರ್ ಅದಿಷ್ಟು ನಾವು ದುಡ್ಡು ಕೊಟ್ಟಿರೋದು. ಹುಲ್ಲು ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ ಪಲ್ಟಿಯಾಗಿ ಟ್ರ್ಯಾಕ್ಟರ್ನ ಅಡಿ ಸಿಲುಕಿದ್ದ 5 ಗಂಭೀರ ಗಾಯವಾಗಿದೆ. ಗುಡಿಬಂಡೆ ಗೌರಿಬಿದನೂರು ಮಾರ್ಗದ ಕಣಿವೆ ಪ್ರದೇಶದಲ್ಲಿ ಘಟನೆ ನಡೆದಿದೆ. ಗುಡಿಬಂಡೆಯಿಂದ ಆಂಧ್ರಪ್ರದೇಶದ ಲೇಪಾಕ್ಷಿ ಕಡೆಗೆ ಟ್ರ್ಯಾಕ್ಟರ್ ಮೇವಿನ ಹುಲ್ಲು ಸಾಗಿಸ್ತಾ ಇತ್ತು. ಟ್ರ್ಯಾಕ್ಟರ್ ಟೈರ್ ಸಿಡಿದು ಪಲ್ಟಿ ಹೊಡೆದಿರುವ ಬಗ್ಗೆ ಶಂಕಿಸಲಾಗಿದೆ. ಗಾಯಾಳುಗಳನ್ನ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಬ್ರೇಕ್ ಫೇಲ್ಯೂರ್ ಆಗಿ ರೈಲ್ವೆ ಹಳಿಗೆ ನುಗ್ಗಿದ ಲಾರಿ ಹಳಿ ಮೇಲೆ ನಿಂತಿದೆ. ಚಿಕ್ಕಬಳ್ಳಾಪುರ ನಗರದ ಅಪೋಲೋ ಪೆಟ್ರೋಲ್ ಬಂಕ್ ಹಿಂಭಾಗ ಘಟನೆ ನಡೆದಿದೆ. ಲಾರಿ ಅಪಘಾತದ ವಿಷಯ ತಿಳಿದು ಚಿಕ್ಕಬಳ್ಳಾಪುರ ಬೆಂಗಳೂರು ಮಾರ್ಗದ 2 ರೈಲುಗಳ ಸಂಚಾರ ಸ್ಥಗಿತಗೊಳಿಸಿದ್ದು ಯಾವುದೇ ದುರ್ಘಟನೆ ಸಂಭವಿಸಿಲ್ಲ. ಲಾರಿ ಚಾಲಕ ಅಪಾಯದಿಂದ ಪಾರಾಗಿದ್ದಾರೆ. ಇನ್ನು ಕ್ರೇನ್ ಬಳಸಿ ಲಾರಿಯನ್ನ ತೆರವು ಮಾಡಲಾಗಿದೆ. ಜಿಲ್ಲಾ ಪ್ರಧಾನ ನ್ಯಾಯಾಧೀಶರನ್ನ ವರ್ಗಾವಣೆ ಮಾಡದಂತೆ ಹೈಕೋರ್ಟ್ಗೆ ಪತ್ರ ಬರೆದಿದ್ದ ಚಿತ್ರದುರ್ಗದ ಎಸ್ಡಿಎಂ ವಿದ್ಯಾಪೀಠದ ಮಾಜಿ ಸಿಇಒ ಭರತ್ ಕುಮಾರ್ ವಿರುದ್ಧ ಸ್ವಯಂ ಪ್ರೇರಿತ ಕ್ರಿಮಿನಲ್ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಾಗಿದೆ. ಈ ಹಿಂದೆ ಮಠದ ಸಿಇಒ ಆಗಿದ್ದ ಭರತ್ ಕುಮಾರ್ ಅವರು ಮಠದ ಆಡಳಿತಾಧಿಕಾರಿಯಾಗಿದ್ದ ಚಿತ್ರದುರ್ಗದ ಪಿಡಿಜಿ ಅವರನ್ನ ವರ್ಗಾಯಿಸದಂತೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರ ಬರೆದಿದ್ರು. ಈ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿ ಪ್ರಸನ್ನ ವರಾಳೆ, ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ವಿಭಾಗೀಯ ಪೀಠದಿಂದ ಭರತ್ ಕುಮಾರ್ಗೆ ಸಮನ್ಸ್ ಜಾರಿಗೊಳಿಸಿದೆ. ಮುರುಘಾ ಮಠದ ಮುರುಘಾಶ್ರೀ ಬಂಧನದ ವೇಳೆ ಮಠದ ಸಿಇಒ ಆಗಿದ್ದ ಭರತ್ ಕುಮಾರ್ ಅವರಿಗೆ ಮುರುಘಾಶ್ರೀ ಮುರಳಿ ಮಠದ ಅಧಿಕಾರವನ್ನ ಪಡೆದ ಬಳಿಕ ಕೊಡಲಾಗಿತ್ತು. ಈಗ ಹೈಕೋರ್ಟ್ ಇವರ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಿಸಿದೆ. ರಸ್ತೆ ಪಕ್ಕ ನಿಂತಿದ್ದ ಲಾರಿಗೆ ರಭಸವಾಗಿ ಬಂದ ಕಾರು ಗುದ್ದಿದ ಪರಿಣಾಮ ಯುವ ವೈದ್ಯ ಸಾವನ್ನಪ್ಪಿದ್ದಾರೆ. ಕಾರಿನಲ್ಲಿದ್ದ 2 MBA ಪದವೀಧರರಿಗೆ ಗಂಭೀರ ಗಾಯವಾಗಿದೆ. ಬೆಳಗಾವಿಯ BS ಯಡಿಯೂರಪ್ಪ ಮಾರ್ಗದಲ್ಲಿ ತಡರಾತ್ರಿ ಅಪಘಾತ ಸಂಭವಿಸಿದೆ. ರಾತ್ರಿ ಪಾರ್ಟಿ ಮುಗಿಸಿ ಬರುವಾಗ ನಿಂತ ಲಾರಿಗೆ ರಭಸವಾಗಿ ಗುದ್ದಿ ದುರಂತ ಸಂಭವಿಸಿದ್ದು, ಕಾರು 4-5 ಪಲ್ಟಿ ಹೊಡೆದಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಯುವ ವೈದ್ಯ ಸೌರಭ್ ಕಾಂಬಳೆ ಮೃತ ದುರ್ದೈವಿ. ಗಾಯಾಳುಗಳಿಗೆ ಬೆಳಗಾವಿಯ KLE ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿರುವ ಮಾಲ್ ಆಫ್ ಏಷ್ಯಾದಿಂದ ಏರ್ಪೋರ್ಟ್ ರೋಡ್ನಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗ್ತಾ ಇರೋದ್ರಿಂದ ಸಾರ್ವಜನಿಕರಿಂದ ಸಾಲು ದೂರುಗಳು ಬರ್ತಾ ಇತ್ತು. ಹೀಗಾಗಿ ತಾತ್ಕಾಲಿಕವಾಗಿ ಮಾಲ್ ಆಫ್ ಏಷ್ಯಾವನ್ನ ಬಂದ್ ಮಾಡಲಾಗಿತ್ತು. ಇದನ್ನು ಪ್ರಶ್ನಿಸಿ ಮಾಲ್ ಆಡಳಿತ ಮಂಡಳಿ ಕೋರ್ಟ್ ಮೆಟ್ಟಿಲೇರಿತ್ತು. ವಿಚಾರಣೆ ನಡೆಸಿದ ನ್ಯಾಯಾಲಯ ಯಾರಿಗೂ ತೊಂದರೆ ಆಗದಂತೆ ಸಮಸ್ಯೆ ಬಗೆಹರಿಸಿಕೊಳ್ಳಲು ಸಲಹೆ ನೀಡಿತ್ತು. ಆ ಕಾರಣಕ್ಕಾಗಿ ಬೆಂಗಳೂರು ಪೊಲೀಸರು ಶಾರ್ಟ್ ಟೈಮ್ ಮಾರ್ಗೋಪಾಯ ಹಾಗೂ ಲಾಂಗ್ ಟೈಮ್ ಮಾರ್ಗೋಪಾಯಗಳ ಬಗ್ಗೆ ಮಾಲ್ನವರಿಗೆ ವಿವರಿಸಿದ್ದಾರೆ. ಅದರಂತೆ ಮುಂದಿನ 15 ದಿನಗಳಲ್ಲಿ ಪ್ರಾಯೋಗಿಕವಾಗಿ ಕಾರ್ಯರೂಪಕ್ಕೆ ತರಲು ಮಾಲ್ ನಿರ್ಧರಿಸಿದೆ. ಅದರಂತೆ ಗ್ರಾಹಕರ ವಾಹನಗಳ ತಪಾಸಣೆ ಮಾಲ್ ಒಳಭಾಗದಲ್ಲಿ ಮಾಡೋದು, ವೀಕೆಂಡ್ನಲ್ಲಿ ಎಂಟ್ರಿ ಎಕ್ಸಿಟ್ ಬೇರೆ ಕಡೆ ಮಾಡೋದು, ಮಾಲ್ ಮುಂಭಾಗದಲ್ಲಿ ಎಂಟ್ರಿ ಎಕ್ಸಿಟ್ ಪ್ರತ್ಯೇಕವಾಗಿ ಇರೋದು, ಸಿಬ್ಬಂದಿಗಳ ವಾಹನ ಪಾರ್ಕಿಂಗ್ಗೆ ಪ್ರತ್ಯೇಕ ವ್ಯವಸ್ಥೆ ಕಲ್ಪಿಸಬೇಕು, ಮಾಲ್ನಲ್ಲಿ ಪಾರ್ಕಿಂಗ್ ಅಂತ BBMP ಕೊಟ್ಟ ಸ್ಥಳದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿ ಶುಲ್ಕ ನಿಗದಿಪಡಿಸಿ ಅಂತ ಪೊಲೀಸರು ಸಲಹೆ ಸೂಚನೆ ಕೊಟ್ಟಿದ್ದಾರೆ.